ಎಸ್ ಇನ್ನು ಬಾಗಲಕೋಟೆ ಜಿಲ್ಲೆಯ ಚಿತ್ರಣ ಕೊಡೋದಾದ್ರೆ ಅಲ್ಲಿ ಮೆಡಿಕಲ್ ಶಾಪ್ಗಳು ಬಂದಾಗಿವೆ. ಅಂದ್ರೆ ಎಮರ್ಜೆನ್ಸಿ ಹೊರತುಪಡಿಸಿ ಬಹುತೇಕ ಶಾಪ್ಗಳು ಬಂದಾಗಿರುವಂಥದ್ದು. ಯಾವುದೇ ರೋಗಿಗಳಿಗೂ ಕೂಡ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಒಂದು ಮೆಡಿಕಲ್ ಶಾಪ್ ಒಂದು ಏರಿಯಾದಲ್ಲಿ ಓಪನ್ ಮಾಡೋದಕ್ಕೆ ಮಾತ್ರ ಅವಕಾಶ ನೀಡಲಾಗಿದ್ದು ಜಿಲ್ಲಾ ಔಷಧ ವ್ಯಾಪಾರಸ್ಥರ ಸಂಘ ಪ್ರತಿಭಟನೆಗೆ ಸಾಥ್ ಕೊಟ್ಟಿದೆ. ಬಾಗಲಕೋಟೆ ಜಿಲ್ಲಾದ್ಯಂತ 1400 ಮೆಡಿಕಲ್ ಶಾಪ್ಗಳಿವೆ. ನಾವು ಪ್ರತಿನಿಧಿ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಈ ಫಾರ್ಮಸಿ ವಿರೋಧ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಈಗಾಗಲೇ ದೇಶಾದ್ಯಂತ ಮೆಡಿಕಲ್ ಶಾಪ್ನ ಮಾಲೀಕರು ಅವುಗಳನ್ನು ಬಂದ್ ಮಾಡುವ ಮೂಲಕ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಅದಕ್ಕೆ ಬಾಗಲಕೋಟೆಯಲ್ಲೂ ಕೂಡ ಸಂಪೂರ್ಣವಾದ ಬೆಂಬಲ ವ್ಯಕ್ತವಾಗ್ತಾ ಇರುವಂಥದ್ದು ಆ ದೃಶ್ಯವನ್ನು ನಾವು ತೋರಿಸ್ತಾ ಇದೀವಿ. ಯಾಕಂದ್ರೆ ಬಾಗಲಕೋಟೆ ಜಿಲ್ಲೆ ಬಗ್ಗೆ ಹೇಳೋದಾದ್ರೆ ಬಾಗಲಕೋಟೆ ಜಿಲ್ಲಾದ್ಯಂತ ಒಟ್ಟು 1400ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಮೆಡಿಕಲ್ ಶಾಪ್ಗಳಿರುವಂಥದ್ದು. ಎಲ್ಲ ಶಾಪ್ಗಳು ಇವತ್ತು ಬಹುತೇಕ ಎಲ್ಲ ಕಡೆ ಬಂದ್ ಆಗಿರುವಂಥ ದೃಶ್ಯ ಕಂಡು ಬರ್ತಾ ಇದೆ. ಈ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದೀವಿ. ಮೆಡಿಕಲ್ ಶಾಪ್ಗೆ ಸಂಪೂರ್ಣವಾಗಿ ಬೀಗವನ್ನು ಹಾಕಿ ಹೋಗಿರುವಂಥದ್ದು. ಯಾಕಂದ್ರೆ ಬೆಳಗ್ಗೆಯಿಂದಲೂ ಕೂಡ ಮೆಡಿಕಲ್ ಶಾಪ್ ಇಷ್ಟೊತ್ತಿಗೆ ಆರಂಭವಾಗ್ತಾ ಇದ್ವು ನಿರಂತರವಾಗಿ ಪ್ರತಿನಿತ್ಯವೂ ಕೂಡ. ಆದರೆ ಈ ಒಂದು ತಮ್ಮ ಬೇಡಿಕೆ ಈಡೇರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಅದನ್ನ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅದನ್ನ ಚಾಚು ತಪ್ಪದೆ ಬಾಗಲಕೋಟೆ ಜಿಲ್ಲಾದ್ಯಂತ ಮೆಡಿಕಲ್ ವ್ಯಾಪಾರಸ್ಥರು ಅದಕ್ಕೆ ಬೆಂಬಲವನ್ನು ಕೊಟ್ಟಿರುವಂಥದ್ದು. ಎಲ್ಲ ಅಂಗಡಿಗಳನ್ನ ಬಂದ್ ಮಾಡಿರುವಂತಹ ದೃಶ್ಯ ಇಲ್ಲಿ ಕಂಡು ಬರ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯ 1400 ಮೆಡಿಕಲ್ ಶಾಪ್ಗಳು. ಆದ್ರೆ ಇಲ್ಲಿ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಮೆಡಿಕಲ್ ಶಾಪ್ನವರು ಸುಮಾರು ಒಂದು 11 ಗಂಟೆಗೆ ಪ್ರತಿಭಟನೆಯನ್ನು ಕೂಡ ಮಾಡೋಕೆ ಸಿದ್ಧರಾಗಿದ್ದಾರೆ. ಪ್ರತಿಭಟನೆ ಮಾಡಿ ಡಿಸಿ ಕಚೇರಿ ಎದುರು ಪ್ರತಿಭಟನೆ ಮಾಡುವ ಮೂಲಕ ಡಿಸಿ ಅವರ ಮೂಲಕ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಪ್ರಧಾನಿಗಳಿಗೆ ಮನವಿಯನ್ನ ಸಲ್ಲಿಸುವ ಕಾರ್ಯಕ್ಕೆ ಈಗಾಗಲೇ ಮುಂದಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಇಲ್ಲಿ ಮೆಡಿಕಲ್ ಶಾಪ್ನ ಮಾಲೀಕರು ಪ್ರತಿಭಟನೆ ಮಾಡ್ತಿದ್ರು ಕೂಡ ಯಾವುದೇ ರೋಗಿಗಳಿಗೆ ತೊಂದರೆ ಆಗದ ರೀತಿಯಲ್ಲೂ ಕೂಡ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಅಂದ್ರೆ ತುರ್ತು ಎಮರ್ಜೆನ್ಸಿ ಮೆಡಿಸಿನ್ ಇರುತ್ತೆ, ಹಂಗೇನಾದ್ರೂ ರೋಗಿಗಳು ಬಂದ್ರೆ ಅವ್ರ ಸಂಬಂಧಿಕರು ಬಂದ್ರೆ ಅವರಿಗೆ ಯಾವುದೇ ರೀತಿ ತೊಂದರೆ ಮಾಡಬಹುದು, ತುರ್ತು ಮೆಡಿಸಿನ್ ಕೊಡಿ ಅಂತ ಹೇಳ್ಕೊಂಡು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಎಲ್ಲ ಔಷಧಿ ವ್ಯಾಪಾರಸ್ಥರಿಗೆ. ಅದ್ರ ಜೊತೆಗೆ ಪ್ರತಿಯೊಂದು ಗ್ರಾಮಗಳಲ್ಲಿ ಅಂದ್ರೆ ಮೆಡಿಕಲ್ ಶಾಪ್ಗಳು ಇದ್ದಂತಹ ಗ್ರಾಮದಲ್ಲಿ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೆಡಿಕಲ್ ಶಾಪ್ ಇದ್ರೂ ಕೂಡ ಎಲ್ಲವನ್ನು ಬಂದ್ ಮಾಡಿಸಿ ಒಂದು ಊರಲ್ಲಿ ಒಂದು ಮೆಡಿಕಲ್ ಶಾಪ್ ಕಡ್ಡಾಯವಾಗಿ ತೆರೆದೇ ಇರಬೇಕು ಅಂತ ಹೇಳ್ಕೊಂಡು ಅಂದ್ರೆ ಅದನ್ನು ಓಪನ್ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಒಂದು ಕಡೆ ತಮ್ಮ ಪ್ರತಿಭಟನೆಯನ್ನು ಕೂಡ ಮುಂದುವರಿಸ್ತಾರೆ. ಅದರ ಜೊತೆಗೆ ಯಾವುದೇ ರೋಗಿಗಳಿಗೂ ತೊಂದರೆ ಆಗದ ರೀತಿಯಲ್ಲಿ ಕೂಡ ಕ್ರಮಕ್ಕೆ ಮುಂದಾಗಿರುವಂಥದ್ದು. ಅದರ ಜೊತೆಗೆ ನಾವು ಮೆಡ್ ಪ್ಲಸ್ ಅಂತ ತೋರಿಸ್ತಾ ಇದು ಎಂದಿನಂತೆ ಆರಂಭವಾಗಿರುವಂಥದ್ದು. ಅಲ್ಲಿ ಈಗಾಗಲೇ ನಾವು ದೃಶ್ಯದಲ್ಲಿ ಒಳಗಡೆ ತೋರಿಸ್ತಾ ಇದೀವಿ. ವಿವಿಧ ಮೆಡಿಸಿನ್ ಅನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಗ್ರಾಹಕರು ಮತ್ತು ರೋಗಿಗಳು ಬಂದಿರುವಂಥದ್ದು. ಅದನ್ನ ಅವರಿಗೆ ಔಷಧಿ ಕೊಡುವಂಥ ಕೆಲಸವನ್ನು ಕೂಡ ಅಲ್ಲಿನ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಆದರೆ ಮೆಡ್ ಪ್ಲಸ್ ಇಂತಹ ಒಂದು ದೊಡ್ಡ ಕಂಪನಿ ಮೆಡಿಸಿನ್ಗಳನ್ನು ಹೊರತುಪಡಿಸಿ ಉಳಿದಂತೆ ಬಾಗಲಕೋಟೆ ಜಿಲ್ಲಾದ್ಯಂತ ಬೇರೆ ಬೇರೆ ಔಷಧ ಅಂಗಡಿಗಳಿದಾವೆ ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಬಂದಾಗಿರುವಂಥದ್ದು. ಇನ್ನೊಂದು ಕಡೆ ನಾವು ತೋರಿಸ್ತಾ ಇದೀವಿ, ಇಲ್ಲಿ ಸಾಯಿ ಗುರುಪ್ರಸಾದ್ ಮೆಡಿಕಲ್ ಅಂಡ್ ಜನರಲ್ ಸ್ಟೋರ್ ಅಂತ ಏನಿದೆ ಅದು ಕೂಡ ಇವತ್ತು ಬಂದಾಗಿರುವಂಥದ್ದು. ಈ ರೀತಿ ಪ್ರತಿಯೊಂದು ಬಾಗಲಕೋಟೆ ಜಿಲ್ಲಾದ್ಯಂತ ಔಷಧ ಅಂಗಡಿಗಳು ಬಂದಾಗಿರುವಂಥದ್ದು. ಆ ರೀತಿಯಾಗಿ ಬಂದ್ ಮಾಡೋ ಮೂಲಕ ತಮ್ಮ ಬೇಡಿಕೆ ಏನಿದೆ, ತಮ್ಮ ಹೋರಾಟ ಯಾವುದಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟದ ದಿಕ್ಕು ಬದಲಾಗುವ ನಿಟ್ಟಿನಲ್ಲಿ, ಅದರ ಜೊತೆಗೆ ಅವರ ಹೋರಾಟ ಸಂಪೂರ್ಣ ಯಶಸ್ವಿ ಆಗುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿ ಔಷಧ ಮಳಿಗೆಗಳನ್ನ ಅಂಗಡಿಗಳನ್ನ ಬಂದ್ ಮಾಡೋ ಮೂಲಕ ಈ ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಸರ್ಕಾರದ ಗಮನವನ್ನು ಸೆಳೆಯುವಲ್ಲಿ ಈಗಾಗಲೇ ಮುಂದುವರಿಯುವಂಥದ್ದು. ಇಡೀ ಬಾಗಲಕೋಟೆ ಜಿಲ್ಲಾಂತ ಸಂಪೂರ್ಣವಾಗಿ ಮೆಡಿಕಲ್ ಶಾಪ್ಗಳು ಬಂದಾಗಿವೆ. ಆದರೆ ಎಮರ್ಜೆನ್ಸಿ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ಮೆಡಿಸಿನ್ಗಳನ್ನು ಯಾವುದೇ ರೀತಿ ಕೊರತೆ ಆಗದ ರೀತಿಯಲ್ಲಿ ಕೊಡೋಕೆ ಸಿದ್ಧರಾಗಿದ್ದಾರೆ. ಆ ಮೂಲಕ ಒಂದು ಕಡೆ ತಮ್ಮ ಪ್ರತಿಭಟನೆ ಕೂಡ ಯಶಸ್ವಿ ಆಗಬೇಕು, ಅದರ ಜೊತೆಗೆ ತಮ್ಮ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಯಾವುದೇ ರೋಗಿಗಳು ಕೂಡ ತೊಂದರೆ ಆಗದ ರೀತಿಯಲ್ಲಿ ಕ್ರಮ ಕೈಗೊಂಡಿದ್ದಾರೆ. ಕ್ಯಾಮರಾಮನ್ ಬಾಪು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ.